ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತೊಂದು DIY ವೇಸ್ಟ್ ಬಾಕ್ಸಿಂದ ನಿಮಗೆ ಒಂದು ಡ್ರಾ ಬಾಕ್ಸ್ ಮಾಡೋದು ತೋರಿಸ್ಕೊಡ್ತೀನಿ. ಎಲ್ಲರ ಮನೆಯಲ್ಲೂ ಸ್ವೀಟ್ ತೊಗೊಬರ್ತಿರೋ ಸ್ವೀಟ್ ಬಾಕ್ಸ್ನ ಬಿಸಾಡೋ ಬದಲು ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಆರ್ಗನೈಸನ್ ಆಗಿ ಯೂಸ್ ಮಾಡ್ಕೋಬೋದು. ಈಗ ಈ ಕ್ರಾಫ್ಟ್ನ ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ನೋಡಿ, ಇಲ್ಲಿ ಥರ ಸ್ವೀಟ್ ಬಾಕ್ಸು, ಕಾರ್ಡ್ಬೋರ್ಡು ಮತ್ತು ಫೆವಿಕಲ್ ತೆಗೆದಿಟ್ಕೊಂಡಿದ್ದೀನಿ. ಮೊದಲಿಗೆ ಈ ಥರ ಸ್ವೀಟ್ ಬಾಕ್ಸು 4 ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡಿ ತೊಗೊಳ್ಳಿ. ಸೊ ಈ ಥರ ಒಂದು ಬಿಸಾಕೋ ಬದಲು ಈ ಥರ ಒಂದು ಕ್ರಾಫ್ಟ್ ಮಾಡಿ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಯೂಸ್ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಈ ಎಡ್ಜಸ್ ಏನಿದೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾನು 3 ಬಾಕ್ಸ್ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಾವು ಕಾರ್ಡ್ಬೋರ್ಡ್ನ ಅಂಟ್ಸೋಕ್ಕೆ ಈಸಿ ಆಗುತ್ತೆ, ಅಂದರೆ ಡ್ರಾ ಥರ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಒಂದೇ ಥರದ್ದು ಸ್ವೀಟ್ ಬಾಕ್ಸ್ ತೊಗೊಂಡಿರೋದು, ಒಂದೇ ಬ್ರ್ಯಾಂಡ್ದು. ಆವಾಗ ಕರೆಕ್ಟಾಗಿ ನಿಮ್ಗೆ ಜೋಡ್ಸೋಕ್ಕೂ ಈಸಿ ಆಗುತ್ತೆ. ಈಗ ನೋಡಿ, ಈ ಥರ ನಾನು ಕಾರ್ಡ್ಬೋರ್ಡ್ನ ಆ ಬಾಕ್ಸಿಗೆ ಅಳತೆ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇದಕ್ಕೆ ನಾನು ಯೆಲ್ಲೋ ಕಲರ್ ಪೇಪರಿಂದ ಇದನ್ನು ಗಮ್ಮಾಗಿ ಅಂಟಿಸ್ಕೊತೀನಿ. ನೀವು ಸಹ ಇದೇ ರೀತಿ ಮಾಡ್ಕೊಂಬಿಡಿ. ನೋಡಿ, ಯೆಲ್ಲೋ ಕಲರ್ ಅಂತಲೇ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಕೊಳ್ಳಿ, ಅಥವಾ ನೀವು ಪೇಂಟ್ ಕೂಡ ಮಾಡ್ಕೋಬೋದು. ಈಗ ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಇದನ್ನು ಅಂಟಿಸ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಗ್ಲೂ ಗನ್ ಇಲ್ಲ ಅಂದರೆ ಫೆವಿಬಾಂಡ್ ಸಿಗುತ್ತಲ್ಲ, ಅದರಾದ್ದು ಯೂಸ್ ಮಾಡ್ಕೋಬೋದು, ಅಥವಾ ಫೆವಿಕಾಲ್ ಯೂಸ್ ಮಾಡ್ಕೋಬೋದು. ಫೆವಿಕಾಲ್ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ನೋಡ್ತಾ ಇರ್ಬೋದು, ಎಲ್ಲ ಅಂಟಿಸಿದ ಮೇಲೆ ಈ ಥರ ನಾನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದರ ಮೇಲೆ ಒಂದು ಜೋಡಿಸ್ಕೋಬೇಕು. ಅದಕ್ಕೂ ಮುಂಚೆ ಇದು ಒಂದೇ ಸಮ ಇದ್ದರೆ ನಿಮಗೆ ಡ್ರಾ ಓಪನ್ ಮಾಡೋಕ್ಕೆ ಕ್ಲೋಸ್ ಮಾಡೋಕ್ಕೆ ಸರಿ ಬರೋಲ್ಲ. ಅದಕ್ಕೋಸ್ಕರ ಇದ್ರ ಮೇಲೆ ಒಂದು ಲೇಯರ್ ಮಾತ್ರ ನಾನು ಕಾರ್ಡ್ಬೋರ್ಡ್ನ ಆ ಸ್ವೀಟ್ ಬಾಕ್ಸ್ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅಂಟಿಸ್ಕೊತಾ ಇದ್ದೀನಿ. ಅದೊಂದು ಕೆಳಗಡೆ ಬೇಸಾಗಿ ಅದನ್ನು ಅಂಟಿಸಿದ್ದೀನಿ. ಇವಾಗ ಮೇಲೆ ಒಂದ್ರ ಮೇಲೆ ಒಂದು ಇದೇ ರೀತಿ ಅಂಟಿಸ್ಕೋಬೇಕಾಗುತ್ತೆ. ತುಂಬಾ ಸಿಂಪಲ್ಲಾಗಿ ಇದನ್ನು ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಆ ಬಾಕ್ಸ್ ಒಳಗೆ ಅವ್ರಿಗೆ ಇಷ್ಟವಾಗಿರುವಂಥ ಕಲರ್ ಪೆನ್ಸಿಲ್ಗಳು, ಚಾಕ್ ಪೀಸು ಮತ್ತು ಮೆಂಡರು, ಶಾರ್ಪ್ನರು ಅದೆಲ್ಲ ಹಾಕಿಟ್ಕೋಬೋದು. ಪೆನ್ಸಿಲ್ಗಳು, ಸ್ಕೆಚ್ಚೆಲ್ಲ ಹಾಕಿಟ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು, ಒಂದ್ರ ಮೇಲೆ ಒಂದು ಇಟ್ಟಿ ಥರ ಅಂಟಿಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಿಮ್ಗೆ ಇಷ್ಟವಾಗಿರೋ ಥರ ಗಿಫ್ಟ್ ಪೇಪರ್ಗಳು ಬರುತ್ತಲ್ಲ, ಅದನ್ನು ಅಂಟಿಸ್ಕೊಳ್ಳಿ. ನಾನು ಡೋರಾದು ಅಂಟಿಸ್ಕೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಇದು ಡೋರಾದಂದರೆ. ಸೊ ನಿಮ್ಮ ಮಕ್ಕಳಿಗೆ ಈ ಥರ ಒಂದು ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಇವಾಗ ಇದನ್ನು ಡ್ರಾ ಬಾಕ್ಸ್ಗಳನ್ನ ನಾನು ಸೆಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ ಇದನ್ನ ಓಪನ್ ಮಾಡೋಕ್ಕೆ ಕ್ಲೋಸ್ ಮಾಡೋಕ್ಕೆ ಏನಾದರೂ ಒಂದು ಗ್ರಿಪ್ ಇರಬೇಕಲ್ವ. ಅದಕ್ಕೆ ನನ್ನ ಹತ್ರ ಒಂದು ವೇಸ್ಟ್ ಆಗಿರುವಂಥ ಮನಿ ಇತ್ತು, ಅಂದರೆ ವೈಟ್ ಕಲರ್ದು. ನೀವು ಯಾವುದಾದ್ರೂ ದಪ್ಪಕ್ಕಿರುವಂಥ ಸ್ಟೋನ್ಗಳು ಏನಾದರೂ ಅಂಟಿಸ್ಕೋಬೋದು, ಅಥವಾ ವಾಟರ್ ಕ್ಯಾನ್ ಇರುತ್ತಲ್ಲ, ಕ್ಯಾಪ್ಗಳು, ಅದ್ರೂ ಕೂಡ ಅಂಟಿಸ್ಕೋಬೋದು. ವೇಸ್ಟಾಗಿ ನೀವು ಮುಚ್ಚಳಗಳು ಏನಾದರೂ ಬಿಸಾಡೋ ಬದಲು ಈ ಕೋಲ್ಗೇಟ್ ಪೇಸ್ಟ್ ಮುಚ್ಚಳ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಎತ್ತಿಟ್ಕೊಂಡು ಈ ಥರ ಅಂಟಿಸ್ಕೋಬೋದು. ಇವಾಗ ಇದು ರೆಡಿಯಾಗಿದೆ. ಕೆಳಗಡೆ ಬೇಸಿಗೆ ನಾನು ಈ ಥರ ನೋಡಿ ವಾಟರ್ ಕ್ಯಾನ್ದು ಮುಚ್ಚಲಾದು ಯೂಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದೊಂದು ಸ್ಟ್ಯಾಂಡ್ ಥರ ಇಡೋಕ್ಕೆ ಚೆನ್ನಾಗಿರುತ್ತೆ, ಮತ್ತು ಸ್ಪೇಸ್ ಕೂಡ ಕಡಿಮೆನೇ ಇದು. ನೀವು ಇದನ್ನು ಎಲ್ಲಿ ಬೇಕಾದನ್ನು ಇಟ್ಕೋಬೋದು. ಮಕ್ಕಳು ಸ್ಟಡಿ ಟೇಬಲ್ ಕೂಡ ಇಟ್ಕೋಬೋದು. ನೋಡಿ, ನಾನು ಈ ಥರ ನನ್ನ ಹತ್ರ ಏನೇನಿದೆ ಐಟಮ್ನ ನಾನು ಹಾಕಿಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕಿಟ್ಕೋಬೋದು. ತುಂಬಾ ನೋಡೋಕ್ಕೆ ಚೆನ್ನಾಗೂ ಇರುತ್ತೆ, ಮತ್ತು ಅವಾಗವಾಗ ಕ್ಲೀನ್ ಮಾಡೋಕ್ಕೂ ಈಸಿ ಆಗುತ್ತೆ. ಇದನ್ನು ಈಸಿಯಾಗಿ ಎತ್ತಿ ಕ್ಲೀನ್ ಮಾಡ್ಕೊಬೋದು, ಮತ್ತು ಒರೆಸಿ ಕೂಡ ಇಡ್ಬೋದು. ನೋಡ್ತಾ ಇರ್ಬೋದು. ಸೊ ಈ ಥರ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ. ನಿಮಗೂ ಈ ಥರ ಏನಾದರೂ ಒಂದು ಐಡಿಯಾ ಇದ್ದು ಮಾಡಬೇಕಂದ್ರೆ ಖಂಡಿತ ಈ ವಿಡಿಯೋನ ನೋಡಿ ಮಾಡಿ. ಸೊ ಈ ವಿಡಿಯೋ ಇವತ್ತು ತೋರಿಸಿರುವಂಥ DIY ಕ್ರಾಫ್ಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋಗೋಸ್ಕರ ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.